Dear students, welcome to English online classes and video classes. So, today in this class, we are going to learn about the poem or the poetry, beauty. Yes, what do you imagine that? Beauty. Yes, how do you express beauty, dear students? How do you express it? Wow, nice. Yes, that is like that. Beauty. Okay, this poem is written by A. Shure. Yes, that is A. Shure. Okay, the pen name. ಮೊದಲಲ್ಲಿ ನಾವು ಇವರ ಒಂದು ಡೀಟೇಲ್ಸನ್ನು ನೋಡೋಣ ರೀ. pen name is A. Shure. The original name is Louise Abecha. Yes, she was born on September 9, 1926, New Mexico, USA. ಇವರ ಜನನ ಸೆಪ್ಟೆಂಬರ್ 9, 1926 ನ್ಯೂ ಮೆಕ್ಸಿಕೋದ USA ಇಲ್ಲಿ ಜನನ ಆಗ್ತದೆ. She was died on July 21, 2014. ಜುಲೈ 21, 2014 ಇವರ ಮರಣ at the age of 87, 87ನೇ ವಯಸ್ಸಿನಲ್ಲಿ ಇವರ ಒಂದು ಮರಣ ಆಗ್ತದೆ. her nationality ಅಮೇರಿಕನ್, ಇಸ್ಲೇಟ್ ಆಫ್ ಫ್ಯೂಬ್ಲೋ ಅಂತಕ್ಕಂಥ ಒಂದು ಧರ್ಮಕ್ಕೆ ಸೇರಿದವರು, ಒಂದು ರಾಷ್ಟ್ರೀಯತೆ. ಅಕ್ಯುಪೇಷನ್ಸ್ ಆಥರ್, ಪೋಯೆಟ್, ಎಜುಕೇಟರ್. ಇವರ ವೃತ್ತಿ ಲೇಖಕಿ, ಕವಯತ್ರಿ, ಎಜುಕೇಟರ್ ಶಿಕ್ಷಣ ತಜ್ಞ. and now author of and ಫ್ಯೂಬ್ಲೋ ಇಂಡಿಯನ್ ಗರ್ಲ್. ಇವರನ್ನ ನಾವು ಹೆಚ್ಚಾಗಿ ಏನಂತ ಹೇಳಿ ಗುರುತಿಸಬಹುದು, ಐ ಆಮ್ ಫ್ಯೂಬ್ಲೋ ಇಂಡಿಯನ್ ಗರ್ಲ್ ಅಂತ ಇವರನ್ನ ಕರೀತಾ ಇದ್ದಾರೆ. ಎಸ್, ವಾಟ್ ಈಸ್ ಬ್ಯೂಟಿ? ಟ್ರೈ ಟು ಡಿಸ್ಕ್ರೈಬ್ ವಾಟ್ ಬ್ಯೂಟಿ ಇಸ್, ಆನ್ಲಿ ಸಮ್ ಆಫ್ ದ ಥಿಂಗ್ಸ್ ಯು ಥಿಂಕ್ ಆರ್ ಬ್ಯೂಟಿಫುಲ್. ಓಕೆ, ನಾವು ಸೌಂದರ್ಯವನ್ನು ನಾವು ಎಲ್ಲೆಲ್ಲಿ ನೋಡಬಹುದು ಅಥವಾ ಆಸ್ವಾದಿಸಬಹುದು ಅನ್ನೋದನ್ನ ನೀವೇನು ಮಾಡಿರಿ, ಅವುಗಳನ್ನು ಲಿಸ್ಟ್ ಮಾಡಿ. ಅದಕ್ಕಿಂತ ಪೂರ್ವದಲ್ಲಿ ನಾವು ಸ್ವಲ್ಪ ಫಸ್ಟಿಗೆ ಗ್ಲೋಸರಿಗಳನ್ನು ನಾವೆಲ್ಲ ಡಿಸ್ಕಷನ್ ಮಾಡೋಣ. ಓಕೆ, harvest, it means the time of the year when the crops are gathered from farms. harvest season ಅಂದ್ರೆ ನಾವು ಒಂದು ಬೇಸಿಗೆ ಕಾಲ ಅಂತೇಳಿ ಕರೀಬಹುದು. the time of year when the crops are gathered from farms, ತೋಟಗಳಲ್ಲಿ ಬೆಳೀತಕ್ಕಂತಹ ಏನು ಬೆಳೆಗಳಿದ್ದಾವ ಆ ಒಂದು ಟೈಮ್ ಏನಿದೆ ಹಾರ್ವೆಸ್ಟ್, ಬೇಸಿಗೆ ಕಾಲದಲ್ಲಿ ಅವುಗಳನ್ನ ಏನು ಮಾಡ್ತಕ್ಕಂಥದ್ದು, ನಾವು ಕಟಾವು ಮಾಡ್ತಕ್ಕಂಥದ್ದು. ದೆನ್ ಸೆಕೆಂಡ್ ಒನ್ ಈಸ್ ಸೈ, ಇಟ್ ಮೀನ್ಸ್ ಟೇಕ್ ಅ ಲಾಂಗ್ ಬ್ರೀತ್ when tired. Yes, it's like that. Take a long breath. ಜೋರಾಗಿ ಏನು ತಗೊಂಡ್ರೆ ಉಸಿರು ತೆಗೆದುಕೊಳ್ಳೋದು, ಅದಕ್ಕೆ ಏನು ಕರಿತೀವಿ ಸೈ. ಇಟ್ಸ್ ವೆನ್ ವಿ ಟೈರ್, ಅವಾಗ ಜೋರಾಗಿ ಓಡಿ ಬಂದು ನಿಲ್ತೇವ್ರಿ ಅಂತೇಳಿ. ಇಟ್ಸ್ ಲೈಕ್ ದಟ್. Then earnest, it means serious and sincere. Serious or sincere, ಪ್ರಾಮಾಣಿಕ ಅಂತ ಕರೀಬೋದು. ಸೊ ಇದಿಷ್ಟು ಏನಿದ್ದಾವೆ ಗ್ಲೋಸರಿಗಳಿದ್ದಾವೆ. ಆ ಗ್ಲೋಸರಿಗಳನ್ನು ಮತ್ತೆ ಇನ್ನೊಂದಿಷ್ಟು ಗ್ಲೋಸರಿಗಳನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನನ್ನು ಮಾಡ್ತೀನಿ. ಓಕೆ, ನೌ ವಿ ಡಿಸ್ಕಸ್ ಅಬೌಟ್ ದ ಬ್ಯೂಟಿ ಪೋಯಮ್. ಎಸ್, ದ ಬ್ಯೂಟಿ ಪೋಯಮ್, it's a small narrated poem by the A. Shure. Yes, this poem have three stanzas. Have three stanzas. Now read the poem. Beauty is seen in the sunlight, the trees, the birds, corn growing and people working or dancing for their harvest. Beauty is heard in the night, wind sighing, rain falling, or a singer chanting, anything in earnest. Beauty is in yourself, good deeds, happy thoughts that repeat themselves in your dreams, in your work, and even in your rest. ಇದಿಷ್ಟು ನಿಮ್ಮ ಪೋಯಮ್ ಇದೆ. Now I would like to explain about the first stanza. Yes, wherever we see the beauty, yes,
how we have remember the beauties. Yes, beauty is seen in the sunlight. ಸೌಂದರ್ಯವನ್ನ ನಾವಿಲ್ಲಿ ಎಲ್ಲಿ ಕಾಣ್ತಾ ಇದ್ದೇವೆ? ಇನ್ ದ ಸನ್ಲೈಟ್, ಅಂದರೆ ಸೂರ್ಯನ ಕಿರಣಗಳಲ್ಲಿ ಅಥವಾ ಸೂರ್ಯನ ಬೆಳಕಿನಲ್ಲಿ ಏನು ಮಾಡ್ತಾ ಇದ್ದೇವೆ? ಬ್ಯೂಟಿ ಈಸ್ seen in the sunlight. It means the moments of the dawn. The early morning, the sun rises. The sun is woke up in the early morning. The flowing of the rays, it's look like a golden rays. It's look like a golden rays. ಬಂಗಾರದ ರಶ್ಮಿಗಳು ಅಂತೇಳಿ ಕರಿತೀವಿ, ಕಿರಣಗಳು ಅಂತ ನಾವಿಲ್ಲಿ ಕರಿತೀವಿ. ಎಸ್, ಆ ಒಂದು ಸೌಂದರ್ಯತೆಯನ್ನು ನಾವಿಲ್ಲಿ ಏನು ಮಾಡ್ಬೋದು ರೀ? ಆ ಒಂದು ಸೂರ್ಯನ ಕಿರಣಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ದ ಟ್ರೀಸ್, ದ ಬರ್ಡ್ಸ್, ಕಾರ್ನ್ ಗ್ರೋವಿಂಗ್ ಆ್ಯಂಡ್ ಪೀಪಲ್ ವರ್ಕಿಂಗ್ ಆರ್ ಡಾನ್ಸಿಂಗ್ ಫಾರ್ ದ ಹಾರ್ವೆಸ್ಟ್. ಎಸ್, ವಿ ಸಿ ದಟ್ ದ ಟ್ರೀಸ್, ಹಸಿರು ತುಂಬಿದ ಮರಗಳಲ್ಲಿ ಇವುಗಳನ್ನು ನಾವೇನು ಮಾಡ್ತೀವಿ? ನೋಡ್ತಾ ಇದ್ದೇವೆ. ದ ಬರ್ಡ್ಸ್, ಪಕ್ಷಿಗಳ ಕಲರವ ಅಂತ ಕರೀತೀವಿ. ದ ಬರ್ಡ್ಸ್ ಚಿರಪಿಂಗ್, ಪಕ್ಷಿಗಳ ಒಂದು ಝಂಕಾರ, ಪಕ್ಷಿಗಳ ಒಂದು ಕೂಗು, ಅವುಗಳಲ್ಲಿ ನಾವು ಸೌಂದರ್ಯವನ್ನು ಕಾಣಬಲ್ಲೆ. ಕಾರ್ನ್ ಗ್ರೋವಿಂಗ್, ಫಲವತ್ತತೆಯನ್ನು ನೀಡತಕ್ಕಂತಹ ಅಥವಾ ಬೆಳೆಗಳಲ್ಲಿ, ಧಾನ್ಯಗಳಲ್ಲಿ ನಾವೇನು ನೋಡ್ತಾ ಇದ್ದೇವೆ? ಬ್ಯೂಟಿಯನ್ನು ನೋಡ್ತಾ ಇದ್ದೇವೆ. ಎಸ್, ಪೀಪಲ್ ವರ್ಕಿಂಗ್, ಜನರು ದುಡಿತಕ್ಕಂಥದ್ರಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಸೌಂದರ್ಯತೆಯನ್ನು ನೋಡ್ತಾ ಇದ್ದೇವೆ. ಎಸ್, ಬ್ಯೂಟಿ ಈಸ್ ನಥಿಂಗ್ ಬಟ್ ಟ್ರುತ್. ಸೌಂದರ್ಯತೆ ಅನ್ನೋದು ಏನಿಲ್ಲ, ಒಂದು ಸತ್ಯತೆ ಅಂತೇಳಿ ಕರಿತೀವಿ. ಬ್ಯೂಟಿಯನ್ನು ನಾವು ಯಾವುದಕ್ಕೆ ಹೋಲಿಕೆ ಮಾಡ್ತೇವೆ? ಎಸ್, ದ ಬ್ಯೂಟಿ ಈಸ್ ಲೈಕ್ ದಟ್ ಎ ಹೆವನ್, ಒಂದು ಸ್ವರ್ಗದ ಇದ್ದ ಹಾಗೆ ಸೌಂದರ್ಯವನ್ನು ನಾವು ಆಸ್ವಾದನೆಯನ್ನು ಮಾಡ್ತಾ ಇದ್ದೇವೆ. ಎಸ್, ಸೊ ಸೌಂದರ್ಯವನ್ನು ನಾವು ಎಲ್ಲಿ ಬಗೆ ಬಗೆಯ ವ್ಯವಸ್ಥೆಗಳಲ್ಲಿ ನಾವೇನು ಮಾಡ್ತಾ ಇದ್ದೇವೆ? ಈ ಒಂದು ಬ್ಯೂಟಿಯನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಆಥರ್ ಹೇಳ್ತಾರೆ, ಡಾನ್ಸಿಂಗ್ ಫಾರ್ ದೇರ್ ಹಾರ್ವೆಸ್ಟ್. ಸುಗ್ಗಿಯ ಕಾಲದಲ್ಲಿ ಫಸಲು ಭರಿತವಾಗಿರ್ತಕ್ಕಂತಹ ಬೆಳೆಗಳನ್ನು ಕಟಾವು ಮಾಡ್ತೀವಿ. ಕಟಾವು ಮಾಡಿ ಆ ರಾಶಿಗಳಲ್ಲೆಲ್ಲವನ್ನು ಏನು ಮಾಡ್ತೀವಿ? ನಾವೆಲ್ಲ ಕ್ರೋಢೀಕರಣ ಮಾಡಿ ವಿ ಡಾನ್ಸಿಂಗ್, ನಾವೇನು ಮಾಡ್ತೀವಿ ರೀ? ಡ್ಯಾನ್ಸನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ. ಸೊ ಈ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರು. ಸೌಂದರ್ಯತೆಯನ್ನು ನಾವು ಎಲ್ಲಿ ಬೇಕಾದ್ರಲ್ಲಿ ನಾವೇನು ಮಾಡ್ಬೋದು ರೀ? ಕಾಣಲಿಕ್ಕೆ ಸಾಧ್ಯತೆಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಎಸ್, ದೆನ್ ಬ್ಯೂಟಿ ಈಸ್ ಹರ್ಡ್ ಇನ್ ದ ನೈಟ್. ಸೌಂದರ್ಯವನ್ನು ಎಲ್ಲಿ ನಾವು ಕೇಳಬಹುದು, ಆಸ್ವಾದಿಸಬಹುದು? ಇನ್ ದ ನೈಟ್, ಹುಣ್ಣಿಮೆ ರಾತ್ರಿ ಅಂತ ಕರಿತೀವಿ. ಇಟ್ಸ್ ಲೈಕ್ ದಟ್ ಎ ಮೂನ್ಲೈಟ್, ಬೆಳದಿಂಗಳು ಅಂತ ಏನದ ಅದರಲ್ಲಿ ನಾವೇನು ಮಾಡ್ತೀವಿ? ಸೌಂದರ್ಯವನ್ನು ಕಾಣ್ತಾ ಇದ್ದೇವೆ. ಎಸ್ಪೆಷಲಿ ನೋಡ್ರಿ, ರಾತ್ರಿ ಊಟ ಮೂನ್ಲೈಟ್, ಬೆಳದಿಂಗಳ ಒಂದು ಚಂದ್ರನ ಬೆಳದಿಂಗಳದ ಕೆಳಗಡೆ ನಾವೇನು ಮಾಡ್ತೀವಿ ರೀ? ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಅದು ಕೂಡ ಅಲ್ಲಿ ಏನಾಗ್ತದೆ? ಒಂದು ಸೌಂದರ್ಯತೆಯನ್ನು ಅಲ್ಲಿ ಹೊಗಳಿ ಹೇಳ್ತದ. ಸೊ ವಿಂಡ್ ಸೈಂಗ್, ಗಾಳಿ, ಜೋರಾಗಿ ಬೀಸ್ತಕ್ಕಂಥ ಗಾಳಿ. ಇಟ್ಸ್ ಲೈಕ್ ದಟ್ ಅ ಬ್ರೀಸಿಂಗ್ ಏರ್, ಸೂಸು ಗಾಳಿ, ತಂಪಾದ ಗಾಳಿಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ್ಯಂಡ್ ರೈನ್ ಫಾಲಿಂಗ್, ಮಳೆಗಳಲ್ಲಿ, ತುಂತುರು ಮಳೆ ಹನಿಗಳಲ್ಲಿ ನಾವು ಆ ಒಂದು ಸೌಂದರ್ಯತೆಯನ್ನು ಕಾಣ್ತಾ ಇದ್ದೇವೆ. ಯಾವಾಗ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಏನಿರ್ತದೆ, ಸೊ ಸಮ್ ಪೀಪಲ್ಸ್ ಆರ್ ಸೋ ಎಕ್ಸೈಟೆಡ್. ಯಾಕೆ? ಬಿಕಾಸ್ ದೇ ಆರ್ ವೆಟ್ ಇನ್ ಫಾಲ್ ರೈನ್. ಮಳೆ ಬೀಳ್ತಕ್ಕಂಥದ್ರಲ್ಲಿ ಅವ್ರು ಏನು ಮಾಡಬೇಕು? ಒದ್ದೆ ಆಗಬೇಕಂತ ಬಯಸ್ತಾರೆ, ಮೈ ತೆಗೆಸ್ಕೊಳ್ಬೇಕಂತ ಬಯಸ್ತಾರೆ. ಸೊ ಇಟ್ ಈಸ್ ಒನ್ ಟೈಪ್ ಆಫ್ ದ ಎಕ್ಸೈಟ್ಮೆಂಟ್. ಇಟ್ಸ್ ಲುಕ್ಸ್ ಲೈಕ್ ಎ ಬ್ಯೂಟಿ.
ಒಂದು ಸೌಂದರ್ಯತೆಯನ್ನು ನಾವು ಇಲ್ಲಿ ಏನು ಮಾಡಿದ ಹಾಗೆ ಆಸ್ವಾದನೆಯನ್ನು ಮಾಡಿದ ಹಾಗೆ ಇರ್ತದೆ. ಸೊ ಆರ್ ಸಿಂಗರ್ ಚಾಂಟಿಂಗ್, ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥವರು, ಹಾಡುಗಳನ್ನು ಹಾಡುವುದರಲ್ಲಿ ಕೂಡ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ, ಒಂದು ಸೌಂದರ್ಯವನ್ನು ಕಾಣ್ತಾ ಇದ್ದೇವೆ. ವೆರೆವರ್ ವಿ ಸಿ ಬ್ಯೂಟಿ, ವೆರೆವರ್ ವಿ ಸಿ ದ ಬ್ಯೂಟಿ, ಇಟ್ಸ್ ಅ ವೆರಿ ಟ್ರೂತ್, ಇಟ್ಸ್ ಅ ವೆರಿ ವೈಟ್. ಎಸ್, ಎನಿಥಿಂಗ್ ಇನ್ ಅರ್ನೆಸ್ಟ್, ಎನಿಥಿಂಗ್ ಇನ್ ಅರ್ನೆಸ್ಟ್, ಅವುಗಳನ್ನು ನಾವಿಲ್ಲಿ ಕೇವಲ ಬೇರೆ ಬೇರೆಯ ಒಂದು ವಸ್ತುಗಳಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಸೌಂದರ್ಯತೆಯನ್ನು ಇಲ್ಲಿ ಆಸ್ವಾದನೆಯನ್ನು ಮಾಡ್ತಾ ಇದ್ದೇವೆ. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್, ಗುಡ್ ಡೀಡ್ಸ್, ಹ್ಯಾಪಿ ಥಾಟ್ಸ್ that reveal themselves in your dreams, in your work, and even in your rest. Yes, that is the difference of the beauties. ಬ್ಯೂಟಿಗಳನ್ನು ನೋಡ್ತಕ್ಕಂಥದ್ದು. ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ಸೌಂದರ್ಯತೆ ಅನ್ನೋದು ಏನದ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು. ಇಟ್ಸ್ ಅ ಇನ್ನರ್ ಬ್ಯೂಟಿ, ಅಂತರದಲ್ಲಿರ್ತಕ್ಕಂಥದ್ದು. ಇಟ್ಸ್ ಲೈಕ್ ದಟ್ ಅ ಗ್ರೇಟ್ ಸೋಲ್, ಗ್ರೇಟ್ ಸೋಲ್ ಅಂತ ಕರಿತೀವಿ ನಾವು. ಗ್ರೇಟ್ ಸೋಲ್ ಎಲ್ಲಿರ್ತದ? ಇನ್ನರ್. ಇಟ್ಸ್ ರೀಪ್ರೆಸೆಂಟೆಡ್ ಅವರ್ ಗುಡ್ ಕ್ವಾಲಿಟೀಸ್. ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಸೌಂದರ್ಯತೆ ಅಂತಕ್ಕಂಥದ್ದು ಏನು ಮಾಡ್ತದೆ, ಅವನಲ್ಲಿರ್ತಕ್ಕಂಥ ಗುಣಗಳನ್ನು ಎತ್ತಿರ್ತದೆ. ಅಂದರೆ ಎಲ್ಲರೂ ಸೌಂದರ್ಯ ಅಂತಲ್ಲ. ಇಟ್ಸ್ ಲೈಕ್ ದಟ್ ಇನ್ನರ್ ಬ್ಯೂಟೀಸ್. ಬ್ಯೂಟೀಸ್ ಲೈಕ್ ದಟ್ ಮರ್ಸಿ, ಕರುಣೆಯಲ್ಲಿ ಕೂಡ ನಾವೇನು ಮಾಡ್ತೀವಿ ರೀ, ಏನನ್ನ ಕಾಣ್ಬೋದು, ಬ್ಯೂಟಿಯನ್ನು ಕಾಣ್ಬೋದು. ಹೌದಾ? ಅದಕ್ಕೆ ಹೇಳ್ತಾರೆ ಬ್ಯೂಟಿ ಈಸ್ ಇನ್ ಯುವರ್ ಸೆಲ್ಫ್. ನೀವು ಮಾತನಾಡ್ತಕ್ಕಂಥ ವರ್ಡ್ಗಳಲ್ಲಿ, ನೀವು ಮಾತನಾಡ್ತಕ್ಕಂಥ ಭಾಷೆಯಲ್ಲಿ ನಾವೇನು ಕಾಣ್ಬೋದು, ಸೌಂದರ್ಯತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ನಾವು ಉತ್ತಮವಾಗಿ ವಾಗ್ಮಿಗಳಾಗಿದ್ದರೆ, ಚೆನ್ನಾಗಿ ಮಾತು ಬಲ್ಲವರಾಗಿದ್ದರೆ ಅದರಲ್ಲಿ ನಾವು ಏನು ಮಾಡ್ಬೋದು ರೀ, ಸೌಂದರ್ಯವನ್ನು ಕಾಣ್ಬೋದು. ಕೇವಲ ಒಬ್ಬ ವ್ಯಕ್ತಿಯ ಮುಖದಲ್ಲಿ ಸೌಂದರ್ಯವನ್ನು ನಾವು ಅಳಿಯೋದಲ್ಲ, ಪ್ರತಿಯೊಬ್ಬ ಆ ವ್ಯಕ್ತಿ ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿ ನಾವು ಏನನ್ನು ಕಾಣಬೇಕು, ಸೌಂದರ್ಯತೆಯನ್ನು ಕಾಣಬೇಕು ಅಂತಕ್ಕಂಥದ್ದು. ದೆನ್ ಗಾಡ್ ಡೀಡ್ಸ್, ಇಟ್ಸ್ ಲೈಕ್ ದಟ್ ಗುಡ್ ಡೀಡ್ಸ್, ಒಂದು ಉತ್ತಮವಾಗಿರ್ತಕ್ಕಂಥ ನಡವಳಿಕೆಗಳು ಅಂತೇಳಿ ಕರಿತೀವಿ. ಎಸ್, ಅವರ್ ಕಲ್ಚರ್, ಅವರ್ ಮೊರಾಲಿಟೀಸ್, ಅವರ್ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್, ನಾವು ಪಾಲನೆ ಮಾಡ್ತಕ್ಕಂಥ ಸಂಪ್ರದಾಯಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅವರ್ ಮೊರಾಲಿಟೀಸ್, ಅ ವ್ಯಾಲ್ಯೂಯಬಲ್ ಮೊರಾಲಿಟೀಸ್, ಮೌಲ್ಯಯುಕ್ತವಾಗಿರ್ತಕ್ಕಂತಹ ಮಾನವೀಯ ಗುಣಗಳನ್ನು ಹೊಂದಿದಂಥ ವ್ಯಕ್ತಿಯಲ್ಲಿ ನಾವೇನು ಮಾಡ್ಬೋದು ರೀ, ಒಂದು ಸೌಂದರ್ಯತೆಯನ್ನು ನಾವು ಆಸ್ವಾದನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಅದ. ಸೊ ಹ್ಯಾಪಿ ಥಾಟ್ಸ್, ಗುಡ್ ಡೀಡ್ಸ್ ಆ್ಯಂಡ್ ಹ್ಯಾಪಿ ಥಾಟ್ಸ್, ವಿ ಕ್ಯಾನ್ ಸಿ ದ ಬ್ಯೂಟಿ. ಸೌಂದರ್ಯವನ್ನು ನಾವೆಲ್ಲಿ ನೋಡ್ಬೋದು ರೀ, ಗುಡ್ ಡೀಡ್ಸ್ ಆ್ಯಂಡ್ ಹ್ಯಾಪಿ ಥಾಟ್ಸ್, ಅವರ್ ಗುಡ್ ಕಂಡಕ್ಟ್ಸ್, ಅವರ ನಡತೆ, ನಮ್ಮ ವಿಚಾರಗಳು ಏನಾಗಿರಬೇಕು, ಇಟ್ಸ್ ಅ ವ್ಯಾಲ್ಯೂಯಬಲ್ ಥಾಟ್ಸ್. ವ್ಯಾಲ್ಯೂಯಬಲ್ ಥಾಟ್ಸ್ ಈಸ್ ಆಲ್ಸೋ ರೀಪ್ರೆಸೆಂಟೆಡ್ ದ ಪರ್ಫೆಕ್ಟ್ ಬ್ಯೂಟೀಸ್. ಒಂದು ಉತ್ತಮವಾಗಿರ್ತಕ್ಕಂಥ ಸೌಂದರ್ಯತೆಯನ್ನು ಕಾಣಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳು, ನಾವು ಇನ್ನೊಬ್ಬರಿಗೆ ಅಟ್ರಾಕ್ಷನ್ ಆಗಬೇಕಂದ್ರೆ ಏನಿರಬೇಕು, ನಮ್ಮಲ್ಲಿರ್ತಕ್ಕಂತಹ ಮಾತುಗಾರಿಕೆ ಅಥವಾ ನಾವು ಮಾತನಾಡ್ತಕ್ಕಂಥ ವಿಚಾರ ಶೈಲಿಗಳು ಏನಾಗಿರಬೇಕು, ಉತ್ಕೃಷ್ಟ ಮಟ್ಟವಾಗಿರಬೇಕಂತ ಹೇಳ್ತಾರೆ. ಇಟ್ಸ್ ಲೈಕ್ ದಟ್ ವ್ಯಾಲ್ಯೂಯಬಲ್ ಥಾಟ್ಸ್ ವಿ ಹ್ಯಾವ್ ನೀಡೆಡ್. ಎಸ್, ದೆನ್ ದಟ್ ರಿಪೀಟ್ ದೆಮ್ಸೆಲ್ವ್ಸ್, ಅವುಗಳನ್ನು ನಾವಲ್ಲಿ ಏನು ಮಾಡಬೇಕು, ವಿ ಹ್ಯಾವ್ ರಿಪೀಟೆಡ್ ಇಟ್, ವಿ ಹ್ಯಾವ್ ರಿಪೀಟೆಡ್ ಟು ದಿ ವೀಕೆಂಡ್ಸ್ ದೆಮ್ಸೆಲ್ವ್ಸ್. ನಮ್ಮಲ್ಲೇ ನಾವು ಏನು ಮಾಡಬೇಕಾಗುತ್ತ, ಅವುಗಳನ್ನು ಆಸ್ವಾದನೆಯನ್ನು ಮಾಡಬೇಕು. ಇನ್ ಯುವರ್ ಡ್ರೀಮ್ಸ್, ನೀವು ಕಾಣ್ತಕ್ಕಂಥ ಕನಸುಗಳಲ್ಲಿ ಏನಾದರೆ ಸೌಂದರ್ಯತೆಯನ್ನು ಆಸ್ವಾದನೆ ಮಾಡಬಹುದು. ಐ ಕ್ಯಾನ್ ಟೋಲ್ಡ್ ಒನ್ ಸ್ಟೋರಿ. ಎಸ್, ದ ಕಪಿಲ್ ದೇವ್. ಎಸ್, ಆಲ್ರೆಡಿ ಯು ಹ್ಯಾವ್ ನ್ಯೂ ಅಬೌಟ್ ದ ನೇಮ್ ಆಫ್ ಕಪಿಲ್ ದೇವ್. ಹಿ ವಾಸ್ ಎ ಆಲ್ರೌಂಡರ್ ಆಫ್ ದ ಇಂಡಿಯನ್ ಕ್ರಿಕೆಟ್ ಟೀಮ್. ಹಿ ವಾಸ್ ಎ ಫಾರ್ಮರ್. ಎಸ್, ಒಬ್ಬ ಮಾಜಿ ಆಟಗಾರರಿಂದ ಕಪಿಲ್ ದೇವ್. ಎಸ್, ಹಿ ಆಲ್ಸೋ ಕ್ಯಾನ್ ಎ ಡ್ರೀಮ್. ಅವನು ಒಂದು ಕನಸು ಕಂಡಿದ್ದ, ಏನಂತ? ಎಸ್, what is the dream of the Kapil Dev? Yes, the Kapil Dev dream is
drove the Mercedes-Benz car. Yes, drove the Mercedes-Benz car and traveling the entire world. That is the dream of the Kapil Dev. Yes, his dreams fulfilled in the age of 25. ತನ್ನ 25ನೇ ವಯಸ್ಸಿಗೆ ಅವೆಲ್ಲ ಏನಾಗಿದ್ರೆ ಫುಲ್ಫಿಲ್ಡ್ ಆದವು. ಹೌದಲ್ರಿ? ಎಸ್, ಅದಕ್ಕೆ ಹೇಳ್ತಾರೆ ಇನ್ ಯುವರ್ ಡ್ರೀಮ್ಸ್, ನೀವು ಕಾಣ್ತಕ್ಕಂಥ ಕನಸುಗಳಲ್ಲಿ ಕೂಡ ಏನಂದರೆ ಸೌಂದರ್ಯತೆಯನ್ನು ನಾವು ಆಸ್ವಾದನೆ ಮಾಡಬಹುದು. ಇನ್ ಯುವರ್ ವರ್ಕ್, ನೀವು ಮಾಡ್ತಕ್ಕಂಥ ಕಾರ್ಯ ಆಗಿರ್ಬೋದು. ಇಟ್ಸ್ ಲೈಕ್ ದಟ್ ಡೆಡಿಕೇಶನ್ ಆ್ಯಂಡ್ ಡಿಟರ್ಮಿನೇಟೆಡ್ ವರ್ಕ್ we get a successful persons. Yes, when we have a successful persons, easily we got a beauty. Yes, ಸೊ ಇಲ್ಲಿ ನಾವು ಯಾವಾಗ ಯಶಸ್ವಿ ವ್ಯಕ್ತಿಗಳಾಗ್ತೀವೋ ಅಲ್ಲಿ ಏನಾಗ್ತದೆ, ನಾವು ಬ್ಯೂಟಿಯನ್ನು ಕಾಣಲಿಕ್ಕೆ ಸಾಧ್ಯ. ಸೊ ಇನ್ ಯುವರ್ ವರ್ಕ್ ಇಟ್ ಮೀನ್ಸ್ ಅ ಡೆಡಿಕೇಟೆಡ್ ಹಾರ್ಡ್ ವರ್ಕ್ ಅಂತ ಕರಿಬೋದು ನಮಗೆ. ಹೌದಲ್ರಿ? ನಾವು ಮಾಡ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಪರಿಶ್ರಮಗಳು, ಇದರಿಂದ ನಾವು ಕೂಡ ಇಲ್ಲಿ ಏನು ಮಾಡ್ಬೋದು, ಒಬ್ಬ ಉತ್ತಮ ಪ್ರಜೆ ಆಗಲಿಕ್ಕೆ ಸಾಧ್ಯ. ಆ್ಯಂಡ್ ಇವನ್ ಇನ್ ಯುವರ್ ರೆಸ್ಟ್, ನೀವು ತೆಗೆದುಕೊಳ್ತಕ್ಕಂತಹ ವಿಶ್ರಾಂತಿಯಲ್ಲಿ ಕೂಡ ನಾವು ಏನು ಮಾಡ್ಬೋದು, ಒಂದು ಬ್ಯೂಟಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನು ಇಲ್ಲೇ ಈ ಶೂರ್ ಅವರು ಅಚ್ಚುಕಟ್ಟಾಗಿ ಏನು ಮಾಡಿದ್ದಾರೆ, ಈ ಒಂದು ಪದ್ಯದಲ್ಲಿ ತಮ್ಮ ಅನುಭವಗಳನ್ನು ಅಥವಾ ಅವರ ಆಶಯಗಳನ್ನು ಇಲ್ಲಿ ಏನು ಮಾಡಿದರೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸಮ್ರಿ ಆಫ್ ದ ಬ್ಯೂಟಿ ಪೋಯಮ್. ಓಕೆ, ಮತ್ತು ನಾವು ಮುಂದಿನ ತರಗತಿಯಲ್ಲಿ ಅಥವಾ ಒಂದು ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ನಿಮ್ಮ ಜೊತೆಗೆ ನಾನು ಮತ್ತೆ ಜಾಯ್ನ್ ಆಗ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಕ್ಲಾಸ್ಗೆ ನಾನು ವಿರಾಮವನ್ನು ಹೇಳ್ತಾ ಇದ್ದೇನೆ.